ಇಂದು ನಾವು ಶ್ರೀನಿವಾಸ ರಾಮಾನುಜನ್ ರವರ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀನಿವಾಸ ರಾಮಾನುಜನ್ ಅವರು ಡಿಸೆಂಬರ್ 27 ತಮಿಳುನಾಡಿನ ಈರೋಡಿನಲ್ಲಿ ಜನಿಸಿದರು. ಕುಂಭಕೋಣದಲ್ಲಿ 1892ರಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಆರಂಭಿಸಿದರು. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಗಣಿತದಲ್ಲಿ ವಿಶೇಷ ಆಸಕ್ತಿ ಹಾಗೂ ಏಕಾಗ್ರತೆ. 1897 ಪ್ರಾಥಮಿಕ ಶಾಲಾ ಪರೀಕ್ಷೆಯಲ್ಲಿ ಅವರಿಗೆ ಪ್ರಥಮ ಸ್ಥಾನ. 1903ರಲ್ಲಿ ಗಣಿತ ಪುಸ್ತಕದ ಪರಿಚಯ ಮತ್ತು ಮೆಟ್ರಿಕ್ಯುಲೇಷನ್ ಪರೀಕ್ಷೆ ತೇರ್ಗಡೆ. ರಾಮಾನುಜನ್ ಕಾರ್ನ ಪುಸ್ತಕಕ್ಕೆ ಮಾರು ಹೋಗಿ ಅದರಲ್ಲಿ ಮೈಮರೆತಿದ್ದ ದಿನಗಳು. ಅದೊಂದನ್ನು ಬಿಟ್ಟು ಬೇರೆ ಯಾವುದೇ ವಿಷಯಗಳು ಆತನಿಗೆ ರುಚಿಸುತ್ತಿರಲಿಲ್ಲ. ಪರಿಣಾಮ ಪರೀಕ್ಷೆಯಲ್ಲಿ ಗಣಿತವೊಂದನ್ನು ಬಿಟ್ಟು ಇತರ ವಿಷಯಗಳಲ್ಲಿ ಫೇಲ್. ಪರಿಣಾಮವಾಗಿ ಆತನಿಗೆ ದೊರಕುತ್ತಿದ್ದ ವಿದ್ಯಾರ್ಥಿ ವೇತನವೂ ಬಂದಾಯಿತು. 1904ರಲ್ಲಿ ಕುಂಭಕೋಣಂನ ಸರ್ಕಾರಿ ಕಾಲೇಜಿನಲ್ಲಿ FAಗೆ ದಾಖಲಾಗಿ 1905 FA ಪರೀಕ್ಷೆಯಲ್ಲಿ ಫೇಲ್ ಮತ್ತು ಮದ್ರಾಸಿಗೆ ಪಯಣ. 1909 ಅವರು ಜಾನಕಿಯವರೊಡನೆ ವಿವಾಹವಾದರು. ಜೀವನೋಪಾಯಕ್ಕಾಗಿ ಕೆಲಸದ ಹುಡುಕಾಟದ ಆರಂಭ. ಮದ್ರಾಸಿನಲ್ಲಿ ಬಹದ್ದೂರ್ ರಾಮಚಂದ್ರ ರಾಯರ ಭೇಟಿ, ಅವರಿಂದ ಸಹಾಯ ಹಸ್ತ. 1912ರಲ್ಲಿ ಮದ್ರಾಸಿನಲ್ಲಿ ಪೋರ್ಟ್ ಟ್ರಸ್ಟ್ನಲ್ಲಿ ಗುಮಾಸ್ತರಾಗಿರುತ್ತಾರೆ. 1913ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಯಾದರು. ಡಿಸೆಂಬರ್ 22 ಭಾರತದ ಗಣಿತಜ್ಞ ಶ್ರೀನಿವಾಸನ್ ರಾಮಾನುಜನ್ ಅವರ ಜನ್ಮದಿನ. ಗಣಿತ ಕ್ಷೇತ್ರಕ್ಕೆ ರಾಮಾನುಜನ್ ಅವರು ನೀಡಿರುವ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ರಾಷ್ಟ್ರೀಯ ಗಣಿತ ದಿನವನ್ನಾಗಿ 2012ರಿಂದ ಆಚರಿಸಲಾಗುತ್ತಿದೆ. ಗಣಿತಶಾಸ್ತ್ರದ ವಿಶ್ಲೇಷಣೆ, ಆನಂತರ ಕಲ್ಪನೆ, ಸಂಖ್ಯಾ ಸಿದ್ಧಾಂತ, ಮುಂದುವರೆದ ಭಿನ್ನ ರಾಶಿಗಳಿಗೆ ರಾಮಾನುಜನರ ಕೊಡುಗೆ ಅಪಾರ. ಯಾವುದೇ ಔಪಚಾರಿಕ ಗಣಿತದ ತರಬೇತಿ ಇಲ್ಲದೆ ಗಣಿತದ ಪ್ರಮೇಯಗಳನ್ನು ಅವರು ಬಿಡಿಸುತ್ತಿದ್ದರು. ಬದುಕಿದ್ದು 32 ವರ್ಷವೇ ಆದರೂ ಸಾಧನೆ ಮಾತ್ರ ಅಪ್ರತಿಮೆ. ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜಿಗೆ ಫೆಲೋ ಆಗಿ ಆಯ್ಕೆಯಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಕೂಡ ಅವರದ್ದು. ಅನಂತ ಸಿದ್ಧಾಂತದ ಪ್ರವರ್ತಕ ರಾಮಾನುಜನರ ಮೇಲೆ ದಿ ಮ್ಯಾನ್ ಹೂ ನೋ ಇನ್ಫಿನಿಟಿ ಎನ್ನುವ ಸಿನಿಮಾ ಕೂಡ ಬಂದಿದೆ. ಇದು 2015ರಲ್ಲಿ ಬಿಡುಗಡೆಯಾಗಿದ್ದು ರಾಬರ್ಟ್ ಕನಿಗಲ್ ಬರೆದ ಕೃತಿಯನ್ನು ಆಧರಿಸಿದ ಚಿತ್ರವಾಗಿದೆ. ರಾಮಾನುಜನರು 26 ವರ್ಷಕ್ಕೆ ಜಗತ್ ಪ್ರಸಿದ್ಧವಾದ ಮೇಧಾವಿಯಾಗಿದ್ದರು. ಗಣಿತದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದ ರಾಮಾನುಜನರು ಗಣಿತದ ಲೆಕ್ಕಗಳನ್ನು ಬಿಡಿಸಲು ಹೊಸ ಸೂತ್ರಗಳನ್ನು ಕಂಡುಹಿಡಿದರು. ಅವುಗಳನ್ನು ಕುರಿತಾದ ಲೇಖನಗಳನ್ನೂ ಬರೆದರು. ಸಂಖ್ಯಾ ಸಿದ್ಧಾಂತ ಮಾಸ್ಟರ್ ಎಂದೇ ಖ್ಯಾತರಾಗಿರುವ ರಾಮಾನುಜನರು ಜಗತ್ತಿಗೆ ಅಮೂಲ್ಯ ಸೂತ್ರವನ್ನು ನೀಡಿದ್ದಾರೆ. ಸಂಖ್ಯೆಗಳ ವಿಭಜಕಗಳನ್ನು ಕಂಡುಹಿಡಿಯುವ ಸೂತ್ರ ಗಣಿತದ ಪ್ರಮುಖ ಸೂತ್ರವಾಗಿದೆ. 1919ರಲ್ಲಿ ಭಾರತಕ್ಕೆ ವಾಪಸ್ಸಾದ ರಾಮಾನುಜನರು ಇಲ್ಲಿಯೇ ಸಂಶೋಧನೆ ನಡೆಸಿದರು. 1920 ಏಪ್ರಿಲ್ 26ರಂದು ಅವರು ನಿಧನ ಹೊಂದಿದರು. ಧನ್ಯವಾದಗಳು.